ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಮಸಾಲ ಮಾಡಾಕ್ತೀನಿ ರೀ. ಅದಕ್ಕೆ ಬೇಕಾಗಿರುವಂಥ ಐಟಮ್ ಏನಂದ್ರೆ 400 ಗ್ರಾಮ್ ಪನ್ನೀರು, ನಂದಿನಿ ಪನ್ನೀರ್ ಐತಿ. ಒಂದೆರಡು ಕಟ್ ಮಾಡಿ ಇಟ್ಕೊಂಡು ದಪ್ಪಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮಾಟೊ, ಒಂದು 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿನಿ ರೀ, ಒಂದು ಅರ್ಧ ಇಂಚು ಶುಂಠಿ, ಒಂದು 2-3 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ರೀ, ದಪ್ಪಂಗೆ ಹೆಚ್ಕೊಂಡಿನಿ ರೀ ಅದು. ಆಮೇಲೆ ಒಣ ಮಸಾಲೆ, ಒಂದೆರಡು ದಾಲ್ಚಿನ್ನಿ, ಒಂದೆರಡು ಏಲಕ್ಕಿ, ಒಂದು 3-4 ಲವಂಗ ರೀ, ಒಂದು ಪಲಾವ್ ಎಲೆ, ಒಂದು ಟೀ ಸ್ಪೂನ್ ಜೀರಾ ಪೌಡ್ರ್ ತೊಗೊಂಡಿನಿ ರೀ, ಒಂದು 2 ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿನಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ತೊಗೊಂಡಿನಿ, ಒಂದು 8-10 ನೆನೆಸಿಟ್ಕೊಂಡಿರೋ ಗೋಡಂಬಿ ತೊಗೊಂಡಿನಿ ರೀ. ಆಮೇಲೆ ಇದೆಲ್ಲ ಮಾಡ್ಕೊಂಡು ಎಣ್ಣೆ ಬೇಕಾಗ್ತದೆ ರೀ, ಎಷ್ಟು ಬೇಕಷ್ಟು. ಆಮೇಲೆ ಅಚ್ಕಾರ ಪುಡಿ ತೊಗೊಂಡಿನಿ ರೀ, ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು. ಮೊದಲಿಗೆ ಪನ್ನೀರ್ ಕಟ್ ಮಾಡ್ಕೊತೀನಿ ರೀ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದು. ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಂಡಿದ್ರಿ. ಇದು ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಪ್ಯಾನಿಗೆ 2 ಚಮಚ ಎಣ್ಣೆ ಹಾಕಿದ್ರಿ, ನೋಡಿರಿ ನಿಮ್ಗೆ ಎಷ್ಟು ಬೇಕಷ್ಟು. ನಾನು 1-2 ಸ್ಪೂನ್ ಹಾಕ್ಕೊಂಡೀನಿ. ಗೋಲ್ಡನ್ ಬ್ರೌನ್ ಬರ್ತನ ಸ್ವಲ್ಪ ಫ್ರೈ ಮಾಡಿಬಿಟ್ರಿ. ಇದು ಹುಷಾರಂಗೆ ಬಿಡ್ರಿ, ಎಣ್ಣೆ ಹೋಗ್ಬಿಡೋ ಫ್ರೈ ಕುಡಿತೈತೆ ಎಣ್ಣೆ. ಇದು ಹಾಕಿದ ತಕ್ಷಣ ತಿರುವಾಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಇದಾಗ್ಬಿಡ್ತಾವೆ, ಮೆಲ್ಟ್ ಆಗಿಬಿಡ್ತಾವೆ. ಮತ್ತು ಈಗ ಫ್ರೈ ಆಗೋ ಬಿಡ್ರಿ, ಆಮೇಲೆ ತಾನೇ ತಳ ಬಿಡ್ತಾವೆ. ಈ ಥರ ಹುರ್ಕೊಂಡೇನು ರೀ, ಗೋಲ್ಡನ್ ಬ್ರೌನ್ ಬಂದಾವಲ್ಲ, ಫ್ರೈ ಮಾಡ್ಕೊಂಡೇನು ರೀ. ಈಗ ಒಂದು ಪ್ಲೇಟಿಗೆ ತಕ್ಕೋತೇನೆ ರೀ. ಇದು ಇಷ್ಟು ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ರಿ. ಈ ಥರ ಬಿಸಿಗೆಲ್ಲ ಹಾಕ್ಬೇಕು ರೀ, ಇದೆಲ್ಲ ಪಾಸ್ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೋತೇನೆ ರೀ. ನಾವೆಲ್ಲ ಫ್ರೈ ಮಾಡ್ಕೋತೇನೆ ರೀ, ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ. ನೋಡಿರಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಒಂದು 4 ಕಟ್ ಮಾಡಿದ್ಮೇಲೆ ಹುರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ. ಫುಲ್ ಗೋಲ್ಡನ್ ಬ್ರೌನ್ ಅಲ್ರಿ, ಅರ್ಧಂಬರ್ಧ ಅಷ್ಟೇ ಫ್ರೈ ಮಾಡಬೇಕು. ಇದು ಫುಲ್ ಫ್ರೈ ಮಾಡಬಾರ್ದು. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳೋಣ್ರಿ, ಹಸಿ ಶುಂಠಿ, ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತೇನೆ ರೀ. ನಿಮ್ಮ ಖಾರಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ತಿನ್ನೋರ ಮೇಲೆ ಡಿಪೆಂಡ್ ರೀ. ಜಾಸ್ತಿ ಖಾರ ಬೇಕಿದ್ರೆ ಇನ್ನೂ 2 ಹೆಚ್ಚಿಗೆ ಹಾಕೋಬೇಕು ರೀ. ನಮ್ಮ ಮನೆಗೆ ಜಾಸ್ತಿ ಖಾರ ಯಾರು ತಿನ್ನಂಗಿಲ್ಲ, ಸ್ವಲ್ಪ ನಮ್ಮ ಮೀಡಿಯಮ್ ಖಾರ ಹಾಕೋತೀವಿ. ಈಗ ಟೊಮೆಟೊ ಹಾಕೋತೀನಿ ರೀ, ಒಂದು 2 ಕಟ್ ಮಾಡಿ ಇಟ್ಕೊಂಡು ಟೊಮೆಟೊ, ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೋಬೇಕು ರೀ. ಇದು ಸ್ವಲ್ಪ ಗ್ಯಾಸ್ ಜೋರಂಗೆ ಇಟ್ಕೋಬೇಕು ರೀ. ಸ್ವಲ್ಪ ಟೊಮೆಟೊ ಫ್ರೈ ಹಾಕೊಂಡು ಉಪ್ಪು ಹಾಕೋತೀನಿ ರೀ, ಅಂದರೆ ಜಲ್ದಿನ ಫ್ರೈ ಆಗ್ತಾವ್ರಿ. ಇವು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಕೊತ್ತಂಬರಿ ಹಾಕೋತೀನಿ ರೀ, ಗೋಡಂಬಿ ನೀರಾಗ ಫ್ರೈ ಮಾಡ್ಕೊತೀನಿ ರೀ. ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಇನ್ನೊಂದು 2 ನಿಮಿಷ ಉರಿಬೇಕು. ಇದು ಭಾಳ ಟೇಸ್ಟ್ ಬರ್ತೈತೆ ರೀ. ಇದು ಗ್ರೇವಿ ಹೋಟೆಲ್ಗೆ ಹೋಗಿ ಇನ್ನೊಂದು ಮನ್ಯಾಗ ಈ ಥರ ಮಾಡ್ಕೊಂಡು ತಿಂದರೆ ರುಚಿ ಎರಡೂ ಸಿಗ್ತೈತೆ ರೀ ನಮಗೆ. ಇಷ್ಟಾದ್ರೆ ಸಾಕು ನೋಡಿರಿ. ಸ್ವಲ್ಪ ಮೆತ್ತಗಾಗಬೇಕು, ಫುಲ್ ಏನು ಫ್ರೈ ಆಗೋದು ಬೇಡ. ಈ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ಯಾರು, ಈ ಥರ ಮೆತ್ತಗಾಗಬೇಕು ನೋಡಿ. ಈ ಥರ ಮೆತ್ತಗಾಗ ಈ ಥರ ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು. ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಒಂದು 2 ನಿಮಿಷ. ಈ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ರುಬ್ಕೊಳ್ಳೋಣ್ರಿ. ಈಗ ಮಿಕ್ಸಿಗೆ ಹಾಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಒಗ್ಗರಣೆ ಹಾಕೋತೀನಿ ರೀ, ಎಣ್ಣೆ ಹಾಕೋತೀನಿ ರೀ. ಒಂದು 3 ಚಮಚ ಎಣ್ಣೆ ಹಾಕೋತೀನಿ ರೀ ಇದಕ್ಕೆ ಒಗ್ಗರಣೆಗೆ. ಆಮೇಲೆ ಹಾಕೊಳ್ಳೋಣ ರೀ ಒಗ್ಗರಣೆ ಫಸ್ಟು. ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಳ್ಳೋಣ ರೀ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತೇನೆ ರೀ. ಖಾರ ಪುಡಿ ಹಾಕೋಬೇಕಾದ್ರೆ ಗ್ಯಾಸ್ ಸ್ವಲ್ಪ ಕಡಿಮೆ ಇಟ್ಕೊರಿ, ಉರಿ ಕಡಿಮೆ ಪ್ರಮಾಣದಾಗ ಇಟ್ಕೊರಿ. ನಾ ಇದಕ್ಕೆ ಖಾರದ ಪುಡಿ ಹಾಕ್ತೇನೆ ರೀ. ಈಗ ಚೆನ್ನಾಗಿ ಖಾರ ಪುಡಿ ಫ್ರೈ ಮಾಡ್ಕೊಳ್ಳೋಣ ರೀ. ಸಣ್ಣ ಉರಿ ಇಟ್ಕೊರಿ, ಜೋರು ಉರಿ ಇಟ್ಟರೆ ಒತ್ತೋ ಚಾನ್ಸಸ್ ಇರ್ತೈತೆ ರೀ ಅದು, ಅದಕ್ಕೆ ಸಣ್ಣ ಉರಿ ಇಟ್ಕೊರಿ. ಇದು ಇದಕ್ಕೆ ಡೈರೆಕ್ಟಾಗಿ ಪೇಸ್ಟ್ ಹಾಕೊಂಡ್ರಿ. ಸ್ಲೋ ಉರಿ ಇಡ್ರಿ, ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಸೈಡ್ಗೆಲ್ಲ ಎಣ್ಣೆ ಬಿಡಬೇಕು ರೀ ಸ್ವಲ್ಪ. ಇದು ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಮುಚ್ಕೊಂಬಿಡೋಣ್ರಿ ಸಣ್ಣ ಉರಿ ಇಟ್ಟು. ಇದಕ್ಕೆ ಲೀಡ್ ಕ್ಲೋಸ್ ಮಾಡೋಣ್ರಿ. ಈಗ 1 ನಿಮಿಷ. ಈಗ ರುಬ್ಕೊಂಡಿರೋ ಜಾರ್ ಒಳಗಿನ ಸ್ವಲ್ಪ ನೀರು ಹಾಕೊಂಡು ತೊಳ್ಕೊಂಡಿದ್ರೆ ಹಾಕೋತೀನಿ ರೀ. ಮಸಾಲೆ ಇರ್ತೈತೆ ರೀ ಅದ್ರಾಗ ಸ್ವಲ್ಪ ಹಾಕೋತೀನಿ.
ಉರಿ ಸಣ್ಣಗೆ ಇಟ್ಕೋಬೇಕು ರೀ. ಜೋರು ಇಟ್ಕೊಂಡ್ರೆ ಸ್ವಲ್ಪ ಹೊತ್ತೋ ಚಾನ್ಸಸ್ ಇರ್ತೈತಿ. ಸಣ್ಣ ಉರಿ ಮೇಲೆ ಮಾಡಬೇಕಿದು. ಇದಕ್ಕೆ ಒಂಚೂರು ಮಸಾಲೆ ಹಾಕೋತೀನಿ ರೀ ನಾನು. ಅರಿಶಿನ ಪುಡಿ ಹಾಕೋತೀನಿ ರೀ. ಇದು ಜೀರಾ ಪೌಡ್ರ್, ಆಮೇಲೆ ಧನಿಯಾ ಪೌಡ್ರು, ಗರಂ ಮಸಾಲ ರೀ ಹಾಕೋತೀನಿ ರೀ. ಇದು ಗರಂ ಮಸಾಲ ಲಾಸ್ಟಿಗೆ ಹಾಕೊಳ್ಳೋದು ರೀ. ಧನಿಯಾ ಪೌಡ್ರ್, ಜೀರಾ ಪೌಡ್ರ್, ಅರಿಶಿನ ಪೌಡ್ರ್ ಎಲ್ಲ ಹಾಕೊಂಡ್ಬಿಡಿ. ಇದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಇದು ಲಿಡ್ ಕ್ಲೋಸ್ ಮಾಡ್ತೀನಿ ರೀ. ಈಗ 1 ನಿಮಿಷ ಸ್ವಲ್ಪ ಎಣ್ಣೆ ಬಿಡ್ಬೇಕು ರೀ. ಅದು ಕುದ್ದು ಎಣ್ಣೆ ಬಿಟ್ಟ ಮೇಲೆ ಆಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಾಗ ನೀರು ಸೇರಿಸ್ತೀವಿ. ಲಿಡ್ ಓಪನ್ ಮಾಡ್ತೀನಿ ರೀ. ಎಣ್ಣೆ ಬಿಟ್ಟೈತಿ ನೋಡ್ಕೊಳ್ಳೋಣ. ನೋಡ್ರಿ ಎಷ್ಟು ಚೆಂದ ಎಣ್ಣೆ ಬಿಟ್ಟೈತಿ. ಈ ಥರ ಎಣ್ಣೆ ಬಿಡಬೇಕು ರೀ, ಅಂದರೆ ಚೆಂದ ಫ್ರೈ ಆಗೈತೆ ಅಂತ ಆಗ್ತದೆ. ಬಿಸಿನೀರ್ನಾಗ ಪನ್ನೀರ್ ನೆನೆ ಇಟ್ಟಿದ್ದೆಲ್ಲ ರೀ, ಅದ್ರದ್ದು ನೀರು ತೊಗೊಂಡೇನಿ ರೀ. ಅದನ್ನು ನೀರು ಹಾಕೋತೀನಿ ರೀ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ರೀ. ಗ್ಯಾಸ್ ಫ್ಲೇಮ್ ಸಣ್ಣಗೆ ಇಟ್ಕೊರಿ, ಸಿಡಿಯೋ ಚಾನ್ಸಸ್ ಇರ್ತೈತಿ. ನೀರು ಎಷ್ಟು ಬೇಕಷ್ಟು ಸೇರಿಸ್ತೀವಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಎಷ್ಟು ಗ್ರೇವಿ ಮಂದಗೆ ಬೇಕೋ ತಿಳಿಬೇಕೋ ನೀವು ನೋಡ್ಕೊಂಡು ಹಾಕೋರಿ, ಅಂದ್ರೆ ಮಂದಗಿದ್ದಷ್ಟು ಚಲೋ ಅನ್ನಿಸ್ತೈತೆ ಅದು. ಈಗ ಲಾಸ್ಟಿಗೆ ಗರಂ ಮಸಾಲೆ ಹಾಕೋತೀನಿ ರೀ. ಇದೊಂದು ಕುದಿ ಕುದ್ಮೇಲೆ ಪನ್ನೀರ್ ಹಾಕೊಂಡ್ಬಿಡೋಣ ಅಂತ್ರಿ. ಲಾಸ್ಟಿಗೆ ಚಂದ ಬರ್ತೈತೆ ರೀ. ಲಿಡ್ ಕ್ಲೋಸ್ ಮಾಡ್ತೀನಿ ರೀ. ಈಗ 1-2 ನಿಮಿಷ ಕುದೀಲಿ ರೀ. ಇದು 2 ನಿಮಿಷ ಆಯ್ತು ರೀ. ಈಗ ಲಿಡ್ ಓಪನ್ ಮಾಡ್ತೀನಿ ರೀ. ನೋಡಿರಿ ಎಷ್ಟು ಚಂದ ಎಲ್ಲ ಕುದ್ದು ಎಣ್ಣೆ ಬಿಟ್ಟು ಸೈಡೆಲ್ಲ ಗ್ರೇವಿ ಸೂಪರ್ ಬಂದೈತೆ ರೀ. ಈ ಥರ ಎಣ್ಣೆ ಬಿಟ್ಟರೆ ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ ರೀ. ಫೈನಲ್ಲಾಗಿ ಪನ್ನೀರ್ ಹಾಕೊಂಡ್ಬಿಡ್ತೀನಿ ರೀ. ಈಗ ಓಕೆ, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಗ್ರೇವಿ ಜೋಡಿ ಪನ್ನೀರು. ನೋಡಿರಿ ಎಷ್ಟು ಚಂದ ಬಂದೈತಿ. ಉಪ್ಪು ಖಾರ ಎಲ್ಲ ಹದವಾಗಿ ಆಗೈತೆ ನೋಡಿರಿ. ಹಾಕಿದ್ರೆ 1 ನಿಮಿಷ ಕುದಿಸ್ಕೊಂಡಿದ್ದು ಇದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ರೀ. ಫೈನಲ್ಲಾಗಿ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತೀನಿ. ರೆಡಿ ಐತ್ರಿ ಇದು. ರೆಡಿ ಐತ್ರಿ. ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ. ನೋಡಿರಿ ಇಷ್ಟ ಆದ್ರೆ ಗ್ರೇವಿ ರೆಡಿ. ಕರೆಕ್ಟಾಗಿ ಬಂದೈತ್ರಿ. ಲಿಡ್ ಕ್ಲೋಸ್ ಮಾಡ್ತೀನಿ ರೀ. ತಗೋರಿ ಪನ್ನೀರ್ ಮಸಾಲ ಚಪಾತಿ. ನಾ ಯಾವ ಥರ ಮಾಡೀನಲ್ಲ ಅದೇ ಥರ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ.